ಇವತ್ತಿನ ವಿಡಿಯೋದಲ್ಲಿ ನೆನೆಸೋದಾಗಲಿ ಅಥವಾ ಹಿಟ್ಟನ್ನು ಉದುಗಿಸಬೇಕಂತಾಗಲಿ ಅದು ಯಾವುದೂ ಇಲ್ಲದೆ ಸಿಂಪಲ್ ಆಗಿ ಕೇವಲ 10 ರಿಂದ 15 ನಿಮಿಷದಲ್ಲಿ ಇಡ್ಲಿನ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಅದು ಸಹ ಹೋಟೆಲ್ ಸ್ಟೈಲಲ್ಲಿ ಮಾಡುವಂತಹ ಈ ರವಾ ಇಡ್ಲಿನ ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿ ಬರುತ್ತೆ. ಸೊ ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಮೊದಲಿಗೆ ಒಂದು ಕಡಾಯಿನ ಇಟ್ಕೊಂಡು 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಾಗೇ 10 ಗೋಡಂಬಿನ ಸೇರಿಸ್ಕೊಳ್ತಾ ಇದ್ದೀನಿ. ಗೋಡಂಬಿನ ಸೇರಿಸ್ಕೊಂಡು ಅದೆಲ್ಲ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿ ತೆಗೆದಿಟ್ಕೊಬೇಕು. ನಂತರ ಅದೇ ಎಣ್ಣೆಗೆ ಇಲ್ಲಿ ನಾನು 1 ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆನ ಸೇರಿಸ್ಕೊಳ್ತಾ ಇದ್ದೀನಿ. ಸಾಸಿವೆ ಸ್ವಲ್ಪ ಚಟಪಟ ಅಂತ ಅಂದಮೇಲೆ 1 ಟೀ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ, 1 ಟೀ ಸ್ಪೂನ್ ಆಗುವಷ್ಟು ಕಡಲೆಬೇಳೆನ ಸೇರಿಸ್ಕೋಬೇಕು. ನಂತರ 10 ಆಗುವಷ್ಟು ಕರಿಬೇವಿನ ಎಲೆನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ಟವ್ನ ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಇಡಬೇಡಿ, ಲೋ ಫ್ಲೇಮಲ್ಲೇ ಇಟ್ಕೊಂಡು ಇಷ್ಟನ್ನೆಲ್ಲ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ ಇದಕ್ಕೆ ನಾನಿಲ್ಲಿ 1 ಕಪ್ ಆಗುವಷ್ಟು ಮೀಡಿಯಮ್ ರವೆನ ಸೇರಿಸ್ಕೊಳ್ತಾ ಇದ್ದೀನಿ. ಅಂದರೆ ನಾವೀಗ ಉಪ್ಪಿಟ್ಟಿಗೆಲ್ಲ ಹಾಕ್ತೀವಲ್ವ, ಬಾಂಬೆ ರವೆ ಅಂತ ಕರಿತೀವಲ್ಲ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದು ಸಣ್ಣ ರವೆ ಅಲ್ಲ, ಅಂದರೆ ಚಿರೋಟಿ ರವೆ ಅಂತ ಕರಿತೀವಲ್ಲ, ಅದನ್ನು ಹಾಕ್ಕೊಂಡ್ರೆ ಇಡ್ಲಿ ಮೆತ್ತಗಾಗ್ಬಿಡುತ್ತೆ. ಅದಕ್ಕೋಸ್ಕರ ಬಾಂಬೆ ರವೆ ಅಥವಾ ಉಪ್ಪಿಟ್ಟು ರವೆ ಅಂತ ಏನು ಕರಿತೀವಿ ಅದನ್ನು ಸೇರಿಸ್ಕೊಂಡು ಸ್ಟವ್ನ ಕಡಿಮೆ ಉರಿಲೇ ಇಟ್ಟು 2 ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ಟವ್ನ ಆಫ್ ಮಾಡಿ ಈಗ ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು. ಆ ರವೆ ಎಲ್ಲ ಪೂರ್ತಿಯಾಗಿ ಕಂಪ್ಲೀಟಾಗಿ ತಣ್ಣಗಾದಮೇಲೆ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದಂತಹ ಕೊತ್ತಂಬರಿ ಸೊಪ್ಪು, 1/4 ಕಪ್ ಆಗುವಷ್ಟು ತುರಿದಿಟ್ಟಿದ್ದಂತಹ ಕ್ಯಾರೆಟ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಇದ್ರ ಜೊತೆಗೇ 1 ಕಪ್ ಆಗುವಷ್ಟು ಹುಳಿ ಬಂದಿರುವಂತಹ ಮೊಸರನ್ನ ಸೇರಿಸ್ತಾ ಇದ್ದೀನಿ. 1 ಕಪ್ ರವೆಗೆ 1 ಕಪ್ ಆಗುವಷ್ಟು ಹುಳಿ ಮೊಸರು ಬೇಕಾಗುತ್ತೆ. ಹುಳಿ ಮೊಸರು ಅಂದರೆ ನೀವು ಬಳಸೋದಕ್ಕಿಂತ 1-2 ಗಂಟೆ ಮುಂಚೆ ಆಚೆ ತೆಗೆದಿಟ್ರೆ ಸಾಕು, ತುಂಬ ಜಾಸ್ತಿ ಹುಳಿನೂ ಸಹ ಬಂದಿರಬಾರ್ದು. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರನ್ನು ಸೇರಿಸಿ ಆ ನೀರೆಲ್ಲ ರವೆ ಹೀರ್ಕೊಬೇಕು, ಅಷ್ಟು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಗಟ್ಟಿನೂ ಸಹ ಇರಬಾರ್ದು, ಹಾಗೆ ತುಂಬ ತೆಳುವಾಗಿನೂ ಸಹ ಇರಬಾರ್ದು. ಈ ಹದ ಬರೋವರೆಗೂ ರವೆಗೆ ನೀರನ್ನು ಸೇರಿಸ್ಕೋಬೇಕು. ನನಗೆ ಇಲ್ಲಿ ಟೋಟಲ್ ಆಗಿ 1/2 ಕಪ್ ಆಗೋವಷ್ಟು ನೀರು ಹಿಡಿದಿದೆ. ಈಗ ಒಂದು ಲಿಡ್ನ ಕ್ಲೋಸ್ ಮಾಡಿ ಇದನ್ನು 5 ನಿಮಿಷ ನೆನೆಯೋದಕ್ಕೆ ಬಿಡಿ. ತುಂಬ ಹೊತ್ತು ಸಹ ನೆನೆಸೋದು ಬೇಡ, 5 ನಿಮಿಷ ಬಿಟ್ಟಿದೆ ನೋಡಿ. ಆ ರವೆ ಎಲ್ಲ ನೀರನ್ನೆಲ್ಲ ಅಬ್ಸರ್ವ್ ಮಾಡ್ಕೊಂಡಿದೆ. ಇವಾಗ ಇದಕ್ಕೆ ಈನೋ ಪ್ಯಾಕೆಟ್ ಬರುತ್ತಲ್ಲ, ಅಂದರೆ ಗ್ರೀನ್ ಈನೋ ಪ್ಯಾಕೆಟ್ ಬರುತ್ತೆ ನೋಡಿ, ಈನೋ ಫ್ರೂಟ್ ಸಾಲ್ಟ್ ಅಂತ, ಅದನ್ನು 1 ಟೀ ಸ್ಪೂನ್ ಆಗೋವಷ್ಟು ಸೇರಿಸ್ಕೊಂಡು ಇದಕ್ಕೆ ಮತ್ತೆ 1/4 ಕಪ್ ಆಗೋವಷ್ಟು ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇಡ್ಲಿ ತಟ್ಟೆಗೆ ಸ್ವಲ್ಪ ಇಲ್ಲಿ ನಾನು ಎಣ್ಣೆನ ಸವರಿಟ್ಕೊಂಡಿದ್ದೆ, ಅದಕ್ಕೆ ಗೋಡಂಬಿ ಮತ್ತು ಸಣ್ಣದಾಗಿ ಸ್ಲೈಸಾಗಿ ಕಟ್ ಮಾಡಿಟ್ಟಿದ್ದಂತಹ ಟೊಮೆಟೊನ ಹಾಕ್ಕೊಂಡು ಇದ್ರ ಮೇಲ್ಗಡೆಗೆ ಆ ಇಡ್ಲಿ ರವೆ ಬ್ಯಾಟರ್ ಏನಿರುತ್ತೆ ಅದನ್ನು ಸೇರಿಸ್ಕೋಬೇಕು. ಈನೋನ ಸೇರಿಸಿದ್ಮೇಲೆ ಯಾವುದೇ ಕಾರಣಕ್ಕೂ ತುಂಬ ಜಾಸ್ತಿ ಮಿಕ್ಸ್ ಮಾಡಬಾರ್ದು, ಹಾಗೆ ತುಂಬ ಹೊತ್ತು ಬಿಡಬಾರ್ದು. ಇಮಿಡಿಯೇಟಾಗಿ ಇದನ್ನು ಬೇಯೋದಕ್ಕೆ ಇಟ್ಬಿಡಬೇಕಾಗತ್ತೆ. ಸಾಮಾನ್ಯವಾಗಿ ಇಡ್ಲಿ ಪಾತ್ರೆಗೆ ನೀರು ಹಾಕ್ಕೊಂಡು ಇಡ್ಲಿನ ಬೇಯೋದಕ್ಕೆ ಇಟ್ಬಿಡ್ತಾರೆ. ಆ ರೀತಿ ಮಾಡೋದ್ರಿಂದ ಇಡ್ಲಿ ಪಾತ್ರೆ ಕಪ್ಪಾಗಿರುತ್ತೆ. ಕಪ್ಪಾಗಬಾರ್ದು ಅಂದರೆ ನೀರಿಗೆ ಸ್ವಲ್ಪ ಹುಣಸೆಹಣ್ಣನ್ನು ಸೇರಿಸ್ಕೊಂಡು ನಂತರ ಇಡ್ಲಿ ತಟ್ಟೆಗಳನ್ನ ಇಟ್ಟು ಇಡ್ಲಿನ ಸ್ಟೀಮ್ ಮಾಡಿಕೊಂಡ್ರೆ ಇಡ್ಲಿ ಪಾತ್ರೆನೂ ಸಹ ಕಪ್ಪಾಗೋದಿಲ್ಲ. ಸ್ಟವ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಇಡ್ಲಿನ 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ 10 ನಿಮಿಷದ ನಂತರ ತೋರಿಸ್ತಾ ಇದ್ದೀನಿ ರವೆ ಇಡ್ಲಿಲ್ಲ ಯಾವ ರೀತಿಯಾಗಿ ಬೆಂದಿದೆ ಅಂತ. ಕೈನ ಸ್ವಲ್ಪ ಒದ್ದೆ ಮಾಡಿ ಇಡ್ಲಿಗಳನ್ನ ಮುಟ್ಟು ನೋಡಿ. ಕೈಗೆ ಬ್ಯಾಟರ್ ಅಂಟ್ತಾ ಇಲ್ಲ ಅಂತ ಅಂದರೆ ಇಡ್ಲಿ ಹದ ಕರೆಕ್ಟಾಗಿದೆ, ಸರಿಯಾಗಿ ಬೆಂದಿದೆ ಅಂತ ಅರ್ಥ. ಆ ಇಡ್ಲಿ ತಟ್ಟೆನೆಲ್ಲ ಕೆಳಗಿಳಿಸ್ಕೊಂಡು ಸ್ವಲ್ಪ ಬೆಚ್ಚಗಾಗೋದಕ್ಕೆ ಬಿಟ್ಟು ಮೇಲೆ ಸ್ವಲ್ಪ ನೀರನ್ನು ಸ್ಪ್ರಿಂಕಲ್ ಮಾಡಿ ಈ ರೀತಿ ಸ್ಪೂನಲ್ಲಿ ತೆಗೆದ್ರೆ ಆಯಿತು. ನೋಡಿ ಎಷ್ಟು ಈಸಿಯಾಗಿ ಇಡ್ಲಿಗಳೆಲ್ಲ ರಿಮೂವ್ ಆಗ್ತಾ ಇದೆ ಅಂತ. ಅಷ್ಟೇ ರುಚಿಯಾಗಿಯೂ ಸಹ ಇರುತ್ತೆ. ಆ ಟೊಮೆಟೊ ಹಾಕಿರೋದೊಂಥರ ಫ್ಲೇವರ್ ಇದ್ದರೆ ಗೋಡಂಬಿ ಹಾಕಿರೋದು ಸಹ ಬೇರೆ ಫ್ಲೇವರ್ ಇರುತ್ತೆ. ಒಂದು ಸಲ ಈ ರೀತಿಯಾಗಿ ರವೆ ಇಡ್ಲಿನ ಟ್ರೈ ಮಾಡಿ ನೋಡಿ. ಒಂದು ವೇಳೆ ಏನೋ ಇಷ್ಟ ಆಗಲ್ಲ, ಏನೋ ಬೇಡ ಅಂತ ಅಂದರೆ ಸೋಡಾನ ಸಹ ಹಾಕೋಬೋದು. ಸೇಮ್ ನೀವು ಹೋಟೆಲೆಲ್ಲ ಮಸಾಲ ರವೆ ಇಡ್ಲಿ ತಿಂದರೆ ಯಾವ ರೀತಿ ಇರುತ್ತೆ ಅದೇ ರೀತಿಯೇ ಇರುತ್ತೆ. ಬೇಕಿದ್ದರೆ ನೀವು ಸಹ ನಿಮ್ಮ ಮನೇಲಿ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಸೊ ನೋಡಿದ್ರಿ ಅಲ್ವಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಮತ್ತಷ್ಟು ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೆ ಹೊಸ ವಿಡಿಯೋ ಜೊತೆ ಸಿಗೋಣ. ಥ್ಯಾಂಕ್ ಯು.